ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರ ಹೊಸ ವಿಡಿಯೋ ಧರ್ಮಗ್ಲಾನಿಯ ಸಮಯದಲ್ಲಿ ಏನಾಗಲಿದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, ಈ ಭೂಮಿಯ ಮೇಲೆ ಧರ್ಮಗ್ಲಾನಿ ಉಂಟಾದಾಗಲೆಲ್ಲ ಭೂಮಿಯ ಮೇಲೆ ಏನು ನಡೆಯುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದಂಥ ವಿಷಯ. ಧರ್ಮಗ್ಲಾನಿ ಆದಾಗಲೆಲ್ಲ ನಾನು ಬಂದು ಈ ಭೂಮಿಯನ್ನು ಉದ್ಧರಿಸುತ್ತೇನೆಂದು ಭಗವಂತ ಹೇಳಿದ್ದಾನೆ. ಭಗವಂತ ರಾಮ ಕೃಷ್ಣರ ಅವತಾರ ಅನೇಕ ಅವತಾರಗಳಲ್ಲಿ ಹಾಗೂ ಕೂರ್ಮಾವತಾರ, ಮತ್ಸ್ಯಾವತಾರ, ಪರಶುರಾಮನ ಅವತಾರ ಹೀಗೆ ಅನೇಕ ಅವತಾರಗಳಲ್ಲಿ ಭಗವಂತ ಧರೆಗೆ ಬರುತ್ತಾನೆ. ದೇವಾಸುರ ಸಂಗ್ರಾಮ ನಡೆಯುತ್ತಲೇ ಇರುತ್ತದೆ. ಸ್ವರ್ಗಲೋಕದಲ್ಲಿ ದೇವತೆಗಳು ಭೂಮಿಯ ಮೇಲೆ, ಮನುಷ್ಯರು ಅತಳ ವಿತಳ ಸುತಳ ತಳಾತಳ ಹೀಗೆ 7 ಪಾತಾಳ ಲೋಕಗಳಲ್ಲಿ ಅಸುರರು ವಾಸಿಸುತ್ತಿರುತ್ತಾರೆ. ಅಸುರರು ಪಾತಾಳಕ್ಕೆ ಬಂದು ಮನುಷ್ಯರಾಗುತ್ತಾರೆ ಮತ್ತು ಮನುಷ್ಯರು ಅಸುರರಾಗಿ ಬಿಡುತ್ತಾರೆ. ಅಸುರರು ಮನುಷ್ಯರ ಮೇಲೆ ಅತ್ಯಾಚಾರವನ್ನು ನಡೆಸುತ್ತಾರೆ. ಬ್ರಹ್ಮ, ಮಹಾದೇವ, ಶಂಕರರ ತಪಸ್ಸನ್ನು ಮಾಡಿ ವರದಾನವನ್ನು ಪಡೆದು 3 ಲೋಕವನ್ನು ಅಸುರರು ಆಳುತ್ತಾರೆ. ರಾವಣ ಮತ್ತು ಅವನ ಮಗ ಮೇಘನಾಥನಂತೆ. ರಾವಣನನ್ನು ತ್ರಿಲೋಕನಾಥ ಎನ್ನುತ್ತೇವೆ. ರಾವಣ ಹಾಗೂ ರಾವಣನ ಮಗ ಮೇಘನಾಥ ಹಾಗೂ ಅವರ ಅಸುರರೆಲ್ಲರೂ ಸೇರಿ 3 ಲೋಕಗಳನ್ನು ಬಹಳಷ್ಟು ಅತ್ಯಾಚಾರ ಅನ್ಯಾಯಗಳಿಂದ ಆಳಿದರು. ಆ ಸಮಯದಲ್ಲಿ ರಾಮಾವತಾರವಾಗಿ ರಾಮನು ರಾವಣನನ್ನು ವಧಿಸಿದ. ರಾವಣ 40,000 ವರ್ಷದವರೆಗೆ ರಾಜ್ಯವನ್ನಾಳಿದ. ಅಷ್ಟೆಲ್ಲ ವರ್ಷಗಳು 3 ಲೋಕದಲ್ಲಿ ಅನ್ಯಾಯ ನಡೆಯುತ್ತಿತ್ತು. 3ನೆಯ ಲೋಕದಲ್ಲಿ ದೇವತೆಗಳು ಇರುತ್ತಿದ್ದರು ಮತ್ತು 2ನೆಯ ಲೋಕದಲ್ಲಿ ಗಂಧರ್ವ, ಕಿನ್ನರ, ಯಕ್ಷರು ಇರುತ್ತಿದ್ದರು. ರಾವಣ 3 ಲೋಕಗಳಲ್ಲಿ ಭಯಂಕರವಾದಂತಹ ಕ್ರೂರ ಶಾಸನವನ್ನು ಮಾಡಿಕೊಂಡು ಬರುತ್ತಾನೆ. ಅವನ ಆಳ್ವಿಕೆಯಲ್ಲಿ 40,000 ವರ್ಷಗಳವರೆಗೂ ರಾವಣನ ಅಸುರರಿಂದ ಸ್ತ್ರೀಯರ ಮೇಲೆ ಅತ್ಯಾಚಾರಗಳು ನಡೆಯುತ್ತಲೇ ಇತ್ತು. ಆ ಸಮಯದಲ್ಲಿ ರಾಮನ ಅವತಾರವಾಯಿತು. ಈಗ ನಡೆಯುತ್ತಿರುವುದು ಕಲಿಯುಗ. ಕಲ್ಕಿ ಅವತಾರದಿಂದ ಏನೂ ಆಗಲು ಸಾಧ್ಯವಿಲ್ಲ. ಸುಪ್ರೀಂ ಕಲ್ಕಿ ಅವತಾರ ಎಂಬ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ. ಈ ಸಂದರ್ಭದಲ್ಲಿ ಆಲ್ಮೈಟಿ ಅಥಾರಿಟಿ ಇದನ್ನೆಲ್ಲ ಮಾಡಲಿದ್ದಾನೆ. ಏಕೆಂದರೆ ಕೇವಲ ಭೂಮಿಯ ಮೇಲಷ್ಟೇ ಇಂತಹ ಕೆಟ್ಟ ಪರಿಸ್ಥಿತಿ ಇಲ್ಲ. ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಇದೇ ರೀತಿಯ ದುಸ್ಥಿತಿ ಇದೆ. ಎಲ್ಲರೂ ತಮ್ಮ ತಮ್ಮ ಕರ್ಮಗಳ ಲೆಕ್ಕಾಚಾರವನ್ನು ತೀರಿಸಿಕೊಳ್ಳಲೇಬೇಕು. ಹಾಗೂ ಯಾವುದೇ ಜಾತಿ ಆಗಿರಲಿ, ಧರ್ಮವಾಗಿರಲಿ, ಯಾವುದೇ ದೇಶ, ಸ್ವಧರ್ಮಿಗಳೇ ಇರಲಿ, ವಿಧರ್ಮಿಗಳೇ ಇರಲಿ, ಎಲ್ಲರೂ ಕರ್ಮ ಸಿದ್ಧಾಂತವನ್ನು ಸ್ವೀಕರಿಸಲೇಬೇಕು. ಆದರೆ ಸನಾತನ ಧರ್ಮದಲ್ಲಿ ವಿಧರ್ಮಿಗಳು ಜನ್ಮ ತಾಳುತ್ತಿದ್ದಾರೆ. ಅವರು ಈ ಸಿದ್ಧಾಂತವನ್ನು ಒಪ್ಪುತ್ತಿಲ್ಲ. ಅವರು ಸನಾತನ ಧರ್ಮವನ್ನೇ ಮುಗಿಸಿಬಿಡಲು ಕಾಯುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ 35,000 ಬಗೆಯ ಸಂಪ್ರದಾಯಗಳಿವೆ. ಹೀಗಾಗಿ ಗಜನವಿಯು 17 ಬಾರಿ ಸೋಮನಾಥ ಮಂದಿರವನ್ನು ಲೂಟಿ ಮಾಡಿದ. ಆ ಸಮಯದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. ಸಾವಿರಾರು ಮಂದಿರಗಳನ್ನು ಒಡೆಯಲಾಯಿತು. ಇಂದಿನವರೆಗೆ ಈ ಅಸುರರು ಅನೇಕ ಅತ್ಯಾಚಾರಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇವರಿಗೆಲ್ಲ ಶಿಕ್ಷೆ ಆಗೇ ಆಗುತ್ತದೆ. ಇಲ್ಲಿರುವಂತಹ ಪರಿಸ್ಥಿತಿಯೇ ಸೂಕ್ಷ್ಮ ಜಗತ್ತಿನಲ್ಲಿಯೂ ನಡೆಯುತ್ತಿದೆ. ಎಲ್ಲೆಡೆ ಹಾಹಾಕಾರ ತಾಂಡವವಾಡುತ್ತಿದೆ. ದೇವತೆಗಳೆಲ್ಲ ಹೆಚ್ಚಿನ ಮಟ್ಟಿಗೆ ಮನುಷ್ಯ ಜನ್ಮಕ್ಕೆ ಬಂದು ಬಿಟ್ಟಿದ್ದಾರೆ. ಕೆಲವರು ಸಾಕಾರಿ ರೂಪದಲ್ಲಿ, ಇನ್ನು ಕೆಲವರು ಆಕಾರಿ ರೂಪದಲ್ಲಿದ್ದಾರೆ. ಸೂಕ್ಷ್ಮ ಜಗತ್ತಿನವರು ಸ್ಥೂಲ ಜಗತ್ತನ್ನು ಆಳುತ್ತಿದ್ದಾರೆ. ಮಂದಿರಗಳೆಲ್ಲವೂ ಒಡೆದು ಹೋದವು. ಕಾರಣ ದೇವತೆಗಳಲ್ಲಿ ಮಂದಿರಗಳನ್ನು ಉಳಿಸಿಕೊಳ್ಳುವಂಥ ಶಕ್ತಿ ಉಳಿದಿಲ್ಲ. ಇದೆಲ್ಲ ಜ್ಞಾನ ಮಾರ್ಗದಲ್ಲಿದ್ದು ತಿಳಿದುಕೊಳ್ಳಬಹುದು. ಭಕ್ತಿ ಮಾರ್ಗದಲ್ಲಿ ಇದೆಲ್ಲ ತಿಳಿಯುವುದು ಅಸಾಧ್ಯ. ಜ್ಞಾನ ಮಾರ್ಗ ಇದು ಸತ್ಯ ಮಾರ್ಗವಾಗಿದೆ ಮತ್ತು ಸತ್ಯವು ಸದಾ ಕಹಿಯಾಗಿರುತ್ತದೆ.
ಇದನ್ನು ಎಲ್ಲರೂ ಜೀರ್ಣಗೊಳಿಸಿಕೊಳ್ಳಲಾರರು. ಜ್ಞಾನ ಮಾರ್ಗ ಬಹಳ ಶ್ರೇಷ್ಠ ಮಾರ್ಗ. ಕೃಷ್ಣನು ಸಹ ಹೇಳುತ್ತಾನೆ, ನೀನು ನನ್ನನ್ನು ಜ್ಞಾನದಿಂದ ಅರಿತುಕೋ, ಅಂತ್ಯದಲ್ಲಿ ನಾನು ನಿನ್ನನ್ನು ಸರ್ವೋಚ್ಚ ಪರಂಧಾಮಕ್ಕೆ ಕೊಂಡೊಯ್ಯುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಸಾಕಾರಿ, ಆಕಾರಿ ಮತ್ತು ನಿರಾಕಾರಿಯನ್ನು ಒಳಗೊಂಡಂತೆ ಒಟ್ಟು 14 ಲೋಕಗಳಿವೆ. ಇದರಂತಹ ಅನಂತ ಅನಂತ ಬ್ರಹ್ಮಾಂಡಗಳು ಒಂದು ಗ್ಯಾಲಕ್ಸಿಯಲ್ಲಿದೆ ಮತ್ತು ಅನಂತ ಅನಂತ ಗ್ಯಾಲಕ್ಸಿಗಳು ಒಂದು ಯೂನಿವರ್ಸ್ನಲ್ಲಿವೆ. ಇದರಂತೆ ಅನಂತ ಅನಂತ ಯೂನಿವರ್ಸ್ಗಳು ಒಂದು ಮಲ್ಟಿವರ್ಸ್ನಲ್ಲಿವೆ ಎಂದು ಹೇಳುತ್ತಾ ಬಾಪೂಜಿಯವರು ತಮ್ಮ ಮಾತನ್ನು ಮುಂದುವರಿಸುತ್ತಾರೆ. ಬ್ರಿಟಿಷರು ಸಹ ಅನೇಕ ಪಾಪಕರ್ಮಗಳನ್ನು ಮಾಡಿದರು. ಈ ಎಲ್ಲದರ ಪರಿಣಾಮ ಮಹಾಯುದ್ಧಗಳು ನಡೆದು ಹೋದವು. ಈಗ 3ನೇ ವಿಶ್ವ ಯುದ್ಧ ಕಾದು ನಿಂತಿದೆ. ಸಮಯ ಸ್ವಲ್ಪ ವಿಳಂಬವಾದರೂ ಸರಿಯೇ, ಪರಮಾಣು ಬಾಂಬ್ಗಳಂತೂ ಸ್ಫೋಟವಾಗಲು ನಿಂತು ಬಿಟ್ಟಿವೆ. ಇಂದು ಸಂಪೂರ್ಣ ಬ್ರಿಟನ್ ಬೆಂಕಿಗೆ ಆಹುತಿಯಾಗುತ್ತಿದೆ. ಇವರು ಕಪ್ಪು ವರ್ಣದವರ ಮೇಲೆ ಬಹಳಷ್ಟು ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿರುವುದೇ ಇದಕ್ಕೆ ಕಾರಣ. ಈಗ ಕರಿಯ ಜನಾಂಗದವರು ಸಂಪೂರ್ಣ ಯುರೋಪ್ನಲ್ಲಿ ಆವರಿಸಿಕೊಂಡು ಬಿಟ್ಟಿದ್ದಾರೆ. ಈಗ ಇವರು ಬಿಳಿಯ ಜನಾಂಗದವರ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ನಡೆಸಲಿದ್ದಾರೆ. ಈಗ ಬಿಳಿಯ ವರ್ಣದವರು ಅಥವಾ ಶ್ವೇತವರ್ಣದವರು ತಾವು ಮಾಡಿದ ಹಳೆಯ ಕರ್ಮಗಳನ್ನು ತೀರಿಸಿಕೊಳ್ಳಲೇಬೇಕಾಗುತ್ತದೆ. ಇದೆಲ್ಲ ಈಗ ಶುರುವಾಗಿ ಬಿಟ್ಟಿದೆ. ಜಗತ್ತು ಇದನ್ನು ನೋಡುತ್ತಿದೆ. ಶ್ವೇತವರ್ಣದವರು ಇದೇ ಮೊದಲ ಬಾರಿಗೆ ಈಗ ರಸ್ತೆಗೆ ಇಳಿದಿದ್ದಾರೆ. ಅಲ್ಲಿಯ ಸರ್ಕಾರ ಇವರನ್ನು ಕೇಳಿಸಿಕೊಳ್ಳುತ್ತಿಲ್ಲ, ಹೊರತಾಗಿ ಕಪ್ಪು ಜನಾಂಗದವರಿಗೆ ಸಹಕಾರ ಕೊಡುತ್ತಿದೆ. ಯುರೋಪ್ ಹಾಗೂ ಅಮೆರಿಕಾದಲ್ಲಿ ಕಪ್ಪು ಹಾಗೂ ಬಿಳಿಯ ವರ್ಣದವರ ಮಧ್ಯೆ ಭಯಂಕರ ಯುದ್ಧ ನಡೆಯಲಿದೆ. ಕಾರಣಗಳು ಏನೇ ಇರಲಿ, ಶ್ರೀಲಂಕಾದಲ್ಲಿಯೂ ಯುದ್ಧವು ನಡೆದು ಹೋಯಿತು, ನೇಪಾಳದಲ್ಲೂ ನಡೆಯಲಿದೆ. ಈ ರೀತಿ ಎಲ್ಲ ಕಡೆ ನಡೆಯುತ್ತಿದೆ. ಇಂದು ನಾವು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತಿದ್ದೇವೆ. ಬಾಂಗ್ಲಾದೇಶದಲ್ಲಿ ಯಾವ ಧರ್ಮದ ಆತ್ಮರಿದ್ದಾರೆ? ಬಾಪೂಜಿಯವರು ತಮ್ಮ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದಾರೆ, ವಿಧರ್ಮಿ ಆತ್ಮಗಳು ಹಿಂದೂಗಳ ಮನೆಯಲ್ಲಿ ಬಂದು ಜನ್ಮ ಪಡೆಯುತ್ತಿದ್ದಾರೆ. ಏಕೆ ಜನ್ಮ ಪಡೆಯುತ್ತಿದ್ದಾರೆ, ಹೇಗೆ ಎಂತೆಲ್ಲ ರಹಸ್ಯಗಳನ್ನು ತಿಳಿದುಕೊಳ್ಳಲು ಅವರ ವಿಡಿಯೋಗಳನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ನೋಡುವುದನ್ನು ಆರಂಭಿಸಿ. ಅದನ್ನು ನೋಡಿ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಿ. 1947ರ ವಿಭಜನೆಯ ಸಂದರ್ಭದಲ್ಲಿ ಬಂಗಾಳದಲ್ಲಿ ಲಕ್ಷಾನುಲಕ್ಷ ಹಿಂದೂಗಳನ್ನು ಮುಸಲ್ಮಾನರು ಸಾಯಿಸಿದರು. ಪಾಕಿಸ್ತಾನದಿಂದ ಹಿಂದೂಗಳು ಬರುವಾಗ ಅವರನ್ನು ತುಂಡರಿಸಿ ಸಾಯಿಸಿ ರೈಲಿನಲ್ಲಿ ತುಂಬಿ ತುಂಬಿ ಭಾರತಕ್ಕೆ ಕಳುಹಿಸುತ್ತಿದ್ದರು. ಎಲ್ಲ ರೈಲು ಗಾಡಿಗಳು ಶವಗಳಿಂದ ತುಂಬಿ ಹೋಗುತ್ತಿದ್ದವು. 70-80 ವರ್ಷಗಳಲ್ಲಿ ಈ ರೀತಿಯ ಅತ್ಯಾಚಾರ ಮಾಡಿದಂತಹ ಆತ್ಮಗಳು ಸಹ ಪ್ರಾಣ ಬಿಟ್ಟವು. ಇವರ ಧರ್ಮದಲ್ಲಿ ಪುನರ್ಜನ್ಮದ ಕಲ್ಪನೆ ಇರುವುದಿಲ್ಲ. ಹೀಗಾಗಿ ಮುಸಲ್ಮಾನ ಕ್ರಿಶ್ಚಿಯನ್ನರು ಸಮಾಧಿಗಳಲ್ಲಿ ಉಳಿದುಕೊಳ್ಳುತ್ತಾರೆ. ಆದರೆ ಆತ್ಮಗಳಿಗೂ ಸಹ ಆಹಾರ ಅನ್ನುವುದು ಬೇಕಾಗುತ್ತದೆ. ದೇವತೆಗಳಿಗೂ ಸಹ ನಾವು ನೈವೇದ್ಯವನ್ನು ಇಡುತ್ತೇವೆ. ಸೂಕ್ಷ್ಮ ಜಗತ್ತಿನವರಿಗೆ ಆಹಾರದ ಸುಗಂಧವೇ ಸಾಕಾಗುತ್ತದೆ. ಹೀಗಾಗಿ ಮೊದಲು ಯಜ್ಞ, ಹೋಮ, ಹವನಗಳನ್ನು ಮಾಡುತ್ತಿದ್ದರು. ಅದರಿಂದ ಹೊರಟಂತಹ ಹವಿಸ್ಸು ಅಂದರೆ ಹೊಗೆಯಿಂದ ಬರುವ ಸುಗಂಧವೇ ದೇವತೆಗಳ ಆಹಾರವಾಗುತ್ತಿತ್ತು. ಮಧ್ಯ ಏಷ್ಯಾದ ಚಂಗಿಸ್ತಾನ್ ರಾಜನು ಅನೇಕ ರಾಜರ ಮೇಲೆ ದಾಳಿ ಮಾಡಿ ಕೋಟಿ ಕೋಟಿ ಜನರ ಮಾರಣ ಹೋಮವನ್ನೇ ಮಾಡಿಬಿಟ್ಟಿದ್ದ. ಮೊಘಲ ರಾಜರು ಔರಂಗಜೇಬ, ಬಾಬರ್, ಹುಮಾಯೂನ್ ಹೀಗೆ ಅನೇಕ ರಾಜರು ಜನರ ಮೇಲೆ ಅತ್ಯಾಚಾರವನ್ನು, ಕ್ರೂರ ಶಾಸನವನ್ನು ನಡೆಸಿದರು. ಕ್ರಿಶ್ಚಿಯನ್ನರು ಸಹ ಸಂಪೂರ್ಣ ಜಗತ್ತಿನ ಮೇಲೆ ಬಹಳಷ್ಟು ಅನ್ಯಾಯಗಳನ್ನು ಮಾಡಿದ್ದಾರೆ. ಅಮೆರಿಕ ಸಂಪೂರ್ಣ ಜಗತ್ತಿನ ಮೇಲೆ 70 ವರ್ಷಗಳಿಂದ ಇಂದಿಗೂ ಸಹ ಅತ್ಯಾಚಾರ ನಡೆಸುತ್ತಿದೆ. ರಾಮ ರಾವಣರ ಯುದ್ಧ ಮತ್ತು ಮಹಾಭಾರತದಲ್ಲಿ ಅಸುರರು ಅನೇಕ ಪಾಪಗಳನ್ನು ಮಾಡಿದ್ದಾರೆ. ಆದರೆ ಈಗ ಧರ್ಮಗ್ಲಾನಿಯ ಸಮಯ ನಡೆಯುತ್ತಿದೆ.
ಈಗ ದೇವತೆಗಳು ಸಹ ಅಸುರರಾಗಿದ್ದಾರೆ. ಅವರ ಸಂಸ್ಕಾರಗಳು ಬದಲಾಗಿವೆ. ವಿಧರ್ಮಿಗಳು ಸಹ ಇವರಿಗೆ ಜೊತೆ ನೀಡುತ್ತಿದ್ದಾರೆ. ತ್ರೇತಾಯುಗದ ಅಂತ್ಯದಲ್ಲಿ, ಮಹಾಭಾರತದಲ್ಲಿ ಅಥವಾ 4000-5000 ವರ್ಷಗಳ ಹಿಂದೆ ಇದ್ದಂತಹ ಈ ಪಾಪಿ ಆತ್ಮಗಳು ಬಹಳಷ್ಟು ಅತ್ಯಾಚಾರವನ್ನು ನಡೆಸುತ್ತಾ ಬಂದಿದ್ದಾರೆ. ಸತ್ಯಯುಗದಲ್ಲಿಯೂ ಸಹ ಕೆಳಗಿನ ಪಾತಾಳ ಲೋಕದಿಂದ ಅಸುರರು ಮೇಲೆ ಬಂದು ಪಾಪ ಕರ್ಮಗಳನ್ನು ಮಾಡುತ್ತಿದ್ದರು. ಸತ್ಯಯುಗದಲ್ಲೂ ಯುದ್ಧಗಳು ಆಗುತ್ತಿದ್ದವು ಹಾಗೂ ಅಂದಿಗೂ ಸಹ ಭಗವಂತ ಅವತಾರಗಳನ್ನು ತಳೆದು ಬರುತ್ತಿದ್ದ. ಮೊದಲನೇ ಹಾಗೂ ಎರಡನೇ ವಿಶ್ವ ಯುದ್ಧದಲ್ಲಿ ಕೋಟ್ಯಾನುಕೋಟಿ ಜನ ಪ್ರಾಣ ಕಳೆದುಕೊಂಡರು. ಇನ್ನು ಈಗ ನಡೆಯಲಿರುವ ಮೂರನೇ ವಿಶ್ವ ಯುದ್ಧದಲ್ಲಿ ಪರಮಾಣು ಬಾಂಬ್ಗಳ ದಾಳಿಯಾಗಲಿದೆ. ಹಿಂದೂಗಳ ಮೇಲೆ ಮುಸಲ್ಮಾನರ ಅತ್ಯಾಚಾರ, ಅನಾಚಾರ ನಡೆಯುತ್ತಿರುವುದನ್ನು ಇಂದು ನಾವು ಬಾಂಗ್ಲಾದೇಶದಲ್ಲಿ ಕಾಣುತ್ತಿದ್ದೇವೆ. ಇಲ್ಲಿರುವ ಈ ಹಿಂದೂಗಳು ಮುಸಲ್ಮಾನ ಧರ್ಮದ ಆತ್ಮಗಳಾಗಿದ್ದಾರೆ. ಹೀಗಾಗಿ ಅವರು ಬಾಂಗ್ಲಾದೇಶದಲ್ಲಿ ಉಳಿದುಕೊಂಡು ಇಂದು ಅನ್ಯಾಯ ಅತ್ಯಾಚಾರವನ್ನು ಸಹಿಸುತ್ತಿದ್ದಾರೆ. ಇಲ್ಲದಿದ್ದರೆ ಅವರು 1947ರ ವಿಭಜನೆಯಲ್ಲಿ ಭಾರತಕ್ಕೆ ಬಂದು ಬಿಡಬೇಕಾಗಿತ್ತು ಎನ್ನುತ್ತಾರೆ ಬಾಪೂಜಿಯವರು. ಈಗಲೂ ಸಹ ಆಸ್ಟ್ರೇಲಿಯಾ, ಕೆನಡಾ ಹೀಗೆ ಬೇರೆ ಬೇರೆ ದೇಶಗಳಿಗೆ ಬಾಂಗ್ಲಾದೇಶದವರ ಅತ್ಯಾಚಾರದಿಂದ ತಪ್ಪಿಸಿಕೊಳ್ಳಲು ಹಿಂದೂಗಳು ಪಲಾಯನ ಮಾಡುತ್ತಿದ್ದಾರೆ. ಆದರೆ ಕೆಲವರು ಅಲ್ಲಿಯೇ ಉಳಿದುಕೊಂಡು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಇದನ್ನು ನೀವು ತಿಳಿದುಕೊಂಡು ನೋಡಿ. ಜ್ಞಾನವು ಬಹಳ ಕಹಿ ಸತ್ಯವಾಗಿರುತ್ತದೆ. ಹೀಗಾಗಿ ಕೃಷ್ಣ ಅರ್ಜುನನಿಗೆ ಹೇಳಿದ, ನಿನ್ನ ಮುಂದೆ ನಿಂತಿರುವ ನಿನ್ನ ದೇಹ ಸಂಬಂಧಿಗಳು ಇವರನ್ನು ನೀನು ಮುಗಿಸಿಬಿಡು, ಇಲ್ಲವಾದರೆ ಅವರು ನಿನ್ನನ್ನೇ ಮುಗಿಸುತ್ತಾರೆ ಎಂದು ಕೃಷ್ಣ ಹೇಳುತ್ತಾನೆ. ಇದನ್ನು ನೀವು ತಿಳಿದುಕೊಳ್ಳಿ. ಈಗ ಧರ್ಮಗ್ಲಾನಿಯ ಸಮಯ ನಡೆಯುತ್ತಿದೆ. ಹೀಗಾಗಿ ಅಮೇರಿಕಾ, ಬ್ರಿಟನ್, ಯುರೋಪ್, ಭಾರತ ಆಗಲಿ, ಚೈನಾ ಆಗಲಿ, ವಿಶ್ವದ 100 ದೇಶಗಳಲ್ಲಿ ಎಲ್ಲವೂ ಬಹಳ ಹೊಲಸು ಹಾಗೂ ಬಹಳ ಕೆಟ್ಟ ರಾಜಕೀಯವನ್ನು ನಡೆಸುತ್ತಿವೆ. ಇಂದು ಬಾಂಗ್ಲಾದೇಶದಲ್ಲಿ ಅನ್ಯಾಯವನ್ನು ಅನುಭವಿಸುತ್ತಿರುವ ಹಿಂದೂ ಆತ್ಮಗಳು ಅವು ಮೂಲತಃ ಮುಸಲ್ಮಾನ್ ಆತ್ಮರಾಗಿದ್ದು, ತಾವು ಹಿಂದೆ ಮಾಡಿದ ಪಾಪದ ಶಿಕ್ಷೆಯನ್ನು ಇಂದು ಹಿಂದೂ ಧರ್ಮದಲ್ಲಿ ಜನಿಸಿ ಅನುಭವಿಸುತ್ತಿವೆ. ನಮಗೆ ಈಗ ಅನಿಸುತ್ತಿದೆ ಹಿಂದೂಗಳಿಗೆ ಶಿಕ್ಷೆ ಆಗುತ್ತಿದೆ ಎಂದು. ಆದರೆ ಹಿಂದೂ ಧರ್ಮದಲ್ಲಿ ಮುಸಲ್ಮಾನ, ಕ್ರಿಶ್ಚಿಯನ್, ಕಬೀರಪಂಥಿ ಆತ್ಮರು ಜನ್ಮಿಸುತ್ತಿದ್ದಾರೆ. ಇದನ್ನೆಲ್ಲ ಜ್ಞಾನಿ ಆತ್ಮರಾಗಿ ಜ್ಞಾನದಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಯಾವುದೇ ಧರ್ಮದವರಾಗಿರಲಿ ಮಾಡಿದ ಪಾಪದ ಶಿಕ್ಷೆಯನ್ನಂತೂ ಅನುಭವಿಸಲೇಬೇಕು. ಸನಾತನ ಧರ್ಮದಲ್ಲಿಯೂ ಅರ್ಧಕ್ಕರ್ಧ ಜನ ವಿಧರ್ಮಿ ಪಾಪಿಗಳು ಇರುವುದರಿಂದ ಸನಾತನದಲ್ಲಿದ್ದವರೂ ಸಹ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ದುರ್ಯೋಧನ, ದುಶ್ಯಾಸನ, ರಾವಣನ ಸೇನೆ ಇವರೆಲ್ಲ ಪುನಃ ಜನ್ಮ ಪಡೆದು ಬಂದಿದ್ದಾರೆ. ಈಗ ಅವರದೇ ಕಾರುಬಾರು ನಡೆಯುತ್ತಿದೆ. ಈ ಎಲ್ಲ ರಹಸ್ಯಕ್ಕಾಗಿ ಜ್ಞಾನದ ಆಳಕ್ಕೆ ಇಳಿದು ಚಿಂತನ ಮಂಥನ ನಡೆಸಬೇಕಾಗುತ್ತದೆ. ಬಾಪೂಜಿಯವರ ಮಹಾಕಾಲ ಪ್ರಳಯದಲ್ಲಿ ಯಾರು ರಕ್ಷಿಸಲ್ಪಡಲಿದ್ದಾರೆ ಮತ್ತು ಬ್ರಹ್ಮಜ್ಞಾನ ಹಾಗೂ ಅದರ ಲಾಭಗಳೇನು ಎಂಬ ವಿಡಿಯೋಗಳನ್ನು ನೋಡಿ ಇದರ ರಹಸ್ಯವನ್ನು ತಿಳಿದುಕೊಳ್ಳಿ. ಇದೆಲ್ಲ ಬಹಳ ನಿಗೂಢ ರಹಸ್ಯವಾಗಿದೆ. ಕೃಷ್ಣನಿಗೂ ಸಹ ತನ್ನ ಮಾಮ ಕಂಸನನ್ನೇ ಸಾಯಿಸಬೇಕಾಗಿ ಬಂತು. ಇದೆಲ್ಲ ಏಕೆ ನಡೆಯುತ್ತದೆ? ದೇವತೆಗಳು, ಯಕ್ಷ, ಕಿನ್ನರ, ಅಸುರರು ಎಲ್ಲರೂ ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿಕೊಂಡಿದ್ದಾರೆ. ಅಫ್ಘಾನಿಸ್ತಾನ, ಇದನ್ನು ಮೊದಲು ಗಾಂಧಾರ ದೇಶ ಎನ್ನುತ್ತಿದ್ದೆವು. ಗಾಂಧಾರವನ್ನು ಯಕ್ಷರು ಆಳುತ್ತಿದ್ದರು. ಗಾಂಧಾರಿಯು ಯಕ್ಷಕನ್ಯೆ ಆಗಿದ್ದಳು. ಭುವರ್ಲೋಕದಲ್ಲಿರುವ ಯಕ್ಷ ಕಿನ್ನರರು ತಮ್ಮ ಶಕ್ತಿಯನ್ನು ಕಳೆದುಕೊಂಡಾಗ ಈ ಯಕ್ಷ ಕಿನ್ನರರೆಲ್ಲರೂ ಭೂಮಿಯ ಮೇಲೆ ಮನುಷ್ಯ ಜನ್ಮದಲ್ಲಿ ಬರುತ್ತಿದ್ದರು. ಮೇಲಿನ ಲೋಕದಲ್ಲಿರುವ ಎಲ್ಲರೂ ಅವರ ಶಕ್ತಿಯು ಕ್ಷೀಣಿಸುತ್ತಾ ಹೋದಾಗ ಭೂಮಿಗೆ ಬರುತ್ತಾರೆ. ಅನೇಕ ಧರ್ಮ, ಮತ, ಪಂಥಗಳೆಲ್ಲ
ಸೂಕ್ಷ್ಮ ಜಗತ್ತಿನಿಂದ, ಅಂದರೆ ಬೇರೆ ಬೇರೆ ಗ್ಯಾಲಕ್ಸಿ, ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್, ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಸೂಕ್ಷ್ಮ ಆತ್ಮರು ಸುತ್ತಲೇ ಇರುತ್ತಾರೆ. ಬರಬರುತ್ತಾ ಇವರು ಭೂಮಿಗೆ ಬಂದು ಬಿಡುತ್ತಾರೆ. ಇಲ್ಲಿ ಬಂದು ತಮ್ಮ ಅನೇಕ ಧರ್ಮ, ಮತ, ಪಂಥಗಳನ್ನು ಸ್ಥಾಪನೆ ಮಾಡುತ್ತಾರೆ. ಇದಕ್ಕಾಗಿ ಬಾಪೂಜಿಯವರ ಅನೇಕ ವಿಡಿಯೋಗಳಿವೆ, ನೋಡಿ ವಿವರವಾಗಿ ತಿಳಿದುಕೊಳ್ಳಿ. ಅಂತ್ಯದಲ್ಲಿ ಪಾಪವು ಅತಿಯಾದಾಗ ಪರಮಾಣು ಬಾಂಬ್ ಸ್ಫೋಟವಾಗಿ 3 ದಿನದಲ್ಲಿ ಎಲ್ಲವೂ ಸರ್ವನಾಶವಾಗಿ ಈ ಭೂಮಿಯ ಮೇಲೆ ಯಾರೂ ಉಳಿದುಕೊಳ್ಳುವುದಿಲ್ಲ. ಎಲ್ಲವೂ ಅಂತ್ಯವಾಗಲಿದೆ. ಕೇವಲ ಆತ್ಮಗಳು ಮಾತ್ರ ಉಳಿದುಕೊಳ್ಳಲಿವೆ. ಹಾಗೂ ಈ ಆತ್ಮಗಳನ್ನು ಸಹ ನುಂಗಿಬಿಡಲು ಸೂಕ್ಷ್ಮ ಲೋಕದಲ್ಲಿ ದೊಡ್ಡ ದೊಡ್ಡ ಆತ್ಮಗಳು ಹವಣಿಸುತ್ತಾ ಕುಳಿತಿವೆ. ದೊಡ್ಡ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನೆಲ್ಲ ನುಂಗುವಂತೆ ದೊಡ್ಡ ಆತ್ಮಗಳು ಈ ಎಲ್ಲ ಆತ್ಮರನ್ನು ನುಂಗಲು ಕಾಯುತ್ತಿವೆ ಎನ್ನುತ್ತಾರೆ ಬಾಪೂಜಿಯವರು. ಬೇಹದ್ನ ಪರಮಪಿತ ಆಲ್ಮೈಟಿ ಅಥಾರಿಟಿಯನ್ನು ಕೇವಲ ಜ್ಞಾನದಿಂದ ತಿಳಿದುಕೊಂಡು ಅವನಿಂದ ಪವರನ್ನು ಪಡೆದು ನಿಮ್ಮ ಆತ್ಮವನ್ನು ಉಳಿಸಿಕೊಳ್ಳಬಹುದು. ಹೊರತು ಎಲ್ಲರ ಶರೀರವಂತೂ ನಾಶವಾಗಲಿದೆ. ಮೇಲಿನ ಸೂಕ್ಷ್ಮ ಲೋಕದಲ್ಲಿ ಬೇಹದ್ ಕಲಾದ ವಿಮಾನದೊಂದಿಗೆ ಬೇಹದ್ನ ಪರಮಪಿತ ತನ್ನ ಮಕ್ಕಳನ್ನು ಕರೆದೊಯ್ಯಲು ಕಾಯುತ್ತಿದ್ದಾನೆ. ಬೇಹದ್ ಮಕ್ಕಳಾದಂತಹ 9 ಲಕ್ಷ ಪುರುಷ, 9 ಲಕ್ಷ ಪ್ರಕೃತಿ, ಒಟ್ಟು 18 ಲಕ್ಷ ಹಾಗೂ 16,000 ಹಾಗೂ 1008 ಮತ್ತು 108 ಆತ್ಮರು ಮತ್ತು ಕೆಲವು ಸ್ಪೆಷಲ್ ಕ್ವಾಲಿಟಿಯ ಆತ್ಮರು ಸಹ ಇದ್ದಾರೆ. ಈ ಎಲ್ಲ ತನ್ನ ಬೇಹದ್ ಮಕ್ಕಳಿಗಾಗಿ ಬೇಹದ್ ಪರಮಪಿತ ಭೂಮಿಯಿಂದ ಮೇಲೆ 1,00,000 ಕಿಲೋಮೀಟರ್ ದೂರದಲ್ಲಿ ತನ್ನ ಬೇಹದ್ ಕಲಾದ ವಿಮಾನದೊಂದಿಗೆ ಕಾಯುತ್ತಿದ್ದಾನೆ. ಸೂಕ್ಷ್ಮ ಜಗತ್ತು ಹಾಗೂ ಸ್ಥೂಲ ಜಗತ್ತಿನಲ್ಲಿರುವ ಕೆಲವು ಜ್ಞಾನಿ ಮಕ್ಕಳು ಈಗಾಗಲೇ ಅಲ್ಲಿ ಹೋಗಿ ಕುಳಿತಿದ್ದಾರೆ. ಮುಂದೆಯೂ ಸಹ ಬೇಹದ್ ಕಲಾದ ಆತ್ಮರು ನಿರಾಕಾರಿಯಾಗಿ ಈ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳಲಿದ್ದಾರೆ. ಪರಮ ಸತ್ಯ ಜ್ಞಾನ ಬಹಳ ಕಹಿಯಾಗಿರುತ್ತದೆ. ಈ ಸತ್ಯವನ್ನು ತಿಳಿಯಲು ಈ ಮಿಥ್ಯಾ ಜಗತ್ತು, ಈ ಬಂಧನಗಳು ಎಲ್ಲವನ್ನೂ ತ್ಯಜಿಸಬೇಕಾಗುತ್ತದೆ. ಆತ್ಮದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತದೆ. ಆತ್ಮದ ಮೇಲೆ ಕರ್ಮದ ಲೆಕ್ಕಾಚಾರದ ಅನೇಕ ಆವರಣಗಳು ಆವರಿಸಿಕೊಂಡಿವೆ. ಆತ್ಮಸ್ವರೂಪ ಸ್ಥಿತಿಗೆ ಬಂದಾಗ ಆತ್ಮವು ಎಲ್ಲವನ್ನು ತಿಳಿದುಕೊಳ್ಳುತ್ತದೆ. ಎಲ್ಲ ಆತ್ಮರು ತಮ್ಮ ತಮ್ಮ ಕರ್ಮದ ಲೆಕ್ಕಗಳನ್ನು, ಅತ್ಯಾಚಾರ, ಅನ್ಯಾಯ, ಕಷ್ಟ, ಯಾವುದೇ ರೀತಿಯಾದರೂ ಸರಿಯ ಕರ್ಮಗಳನ್ನು ತೀರಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ನೀನು ಭಾವನೆಗಳಿಂದ ದೂರ ಸರಿ, ಭಾವಾತೀತನಾಗಿ ಬಿಡು ಎಂದು ಹೇಳಿದ್ದಾನೆ. ಜ್ಞಾನ ಮಾರ್ಗವು ಭಾವಾತೀತರಾಗಿ ಇರುವುದನ್ನು ಮತ್ತು ಸ್ವಪರಿವರ್ತನೆ ಮಾಡಿಕೊಳ್ಳುವುದರ ಬಗ್ಗೆ ಹೇಳುತ್ತದೆ. ಸ್ವಪರಿವರ್ತನೆ ಮಾಡಿಕೊಂಡು ಪರಮಶಾಂತಿಯ ವೈಬ್ರೇಷನ್ ಎಲ್ಲೆಡೆ ಹರಡುವುದು ಮುಖ್ಯ. ಏಕೆಂದರೆ ಪರಮಶಾಂತಿಯ ವೈಬ್ರೇಷನ್ ಹರಡುವುದರಿಂದ ನಮ್ಮನ್ನು ಸ್ಮರಿಸಿದ ಆತ್ಮರಿಗೂ ಸಹ ಪರಮಶಾಂತಿ ಸಿಗುತ್ತದೆ. ಹೀಗಾಗಿ ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಿ ಮತ್ತು ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳಿ. ಬೇರೆಯವರನ್ನು ರಕ್ಷಿಸಬೇಕು ಎಂದರೆ ಅಂತಿಮ ಸಮಯದಲ್ಲಿ ನಮಗೆ ಪರಮಪಿತನಿಂದ 200 ಕಲಾದ ಗೋಳವೊಂದು ಸಿಗಲಿದೆ. ಸೂಕ್ಷ್ಮದಲ್ಲಿಯೂ ಸಹ ಅಗ್ನಿಯು ಹೊತ್ತಿ ಉರಿಯಲಿದೆ. 3 ಲೋಕಕ್ಕೂ ರಾವಣನು ಬೆಂಕಿ ಹಚ್ಚಿದ ಹಾಗೆ ಎಲ್ಲೆಡೆ ಬೆಂಕಿ ಹೊತ್ತಿಕೊಳ್ಳಲಿದೆ. ಸಂಪೂರ್ಣ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಸಂಪೂರ್ಣ ಮಲ್ಟಿವರ್ಸ್ ಮಹಾಕಾಲ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿದೆ. ಸಂಪೂರ್ಣ ಮಲ್ಟಿವರ್ಸ್ ನಾಶವಾಗಲಿದೆ. ಹೀಗಾಗಿ ಜ್ಞಾನ ಮಾರ್ಗದಿಂದ ಎಲ್ಲವನ್ನು ತಿಳಿದು ಸತ್ಯವನ್ನು ಅರಿತುಕೊಂಡು ಜಾಗೃತರಾಗಿರಿ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m.
Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की पर